ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವಾಗ ನನ್ನ ತವ್ರ ಮನೇಲಿದ್ದೀನಿ. ಹಿಂದಿನ ವ್ಲಾಗ್ ನೋಡಿದರೆ ಗೊತ್ತೇ ಇರುತ್ತೆ. ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ದೀನಿ. ಇಲ್ಲಿ ನನ್ನ ತವ್ರ ಮನೇಲಿ ನನ್ನ ಕೆಲಸ ನನ್ನ ಮಗನ ನೋಡ್ಕೊಳ್ಳೋದಷ್ಟೇ, ಇನ್ನೇನು ಇಲ್ಲ. ಅವ್ನ ಕಿತಾಪತಿ ಇಲ್ಲಿ ಜಾಸ್ತಿನೇ ಆಗಿದೆ. ಒಟ್ಟು ಸುಮ್ಮನೆ ಕೂರ್ತಾ ಇಲ್ಲ. ಸೊ ಅವನು ಏನೆಲ್ಲ ಮಾಡ್ತಿದ್ದಾನೆ ಕಿತಾಪತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಇವನು ಒಂದು ಕಡೆನೂ ಸುಮ್ಮನೆ ಕೂರೋದೇ ಇಲ್ಲ. ಹಾಗಾಗಿ ನಾನು ಇವನ್ನ ಒಂದು ರೂಮಲ್ಲಿ ಹಾಕಿದ್ದೆ. ಬೆಡ್ರೂಮಲ್ಲಿ ಹಾಕಿದರೆ ಅವನು ಬೆಡ್ರೂಮಲ್ಲಿ ಸಹ ಸುಮ್ಮನೆ ಕೂರ್ದೇನೆ ಡ್ರೆಸ್ಸಿಂಗ್ ಟೇಬಲ್ ಇರುತ್ತಲ್ವ, ಅದರದ್ದು ಡ್ರಾ ಇದ್ದಾವೆ, ಅದಕ್ಕೂ ನಾವು ಕಟ್ಟಿದ್ದೀವಿ. ಅಂದರೂ ಅದನ್ನು ಬಿಡ್ತಿಲ್ಲ ಅವನು. ಅದನ್ನು ತೆಗೆದುಬಿಟ್ಟು ಅದರೊಳಗಿನ ಸಾಮಾನೆಲ್ಲ ತೆಗೆದು ಆಟ ಆಡ್ತಾ ಇದ್ದ. ಇವಾಗ ಅದು ಬೇಜಾರಾಯಿತು ಅಂದ್ಬಿಟ್ಟು ಅಲ್ಲಿ ನೋಡಿ ಚೇರ್ ಇಟ್ಟಿದೆ. ಪೌಡ್ರ್ ನೋಡ್ದ, ಪೌಡ್ರ್ ಅವನಿಗೆ ನಿಲ್ಕ್ಬಿಡ್ತು. ಸೊ ಹಂಗಾಗಿ ತೊಗೊಂಡು ಇವಾಗ ಆ ಪೌಡ್ರ್ ಜೊತೆ ಎಲ್ಲ ಆಟ ಆಡ್ತಾನೆ. ಇಷ್ಟೊತ್ತಕ್ಕ ಪರ್ಫ್ಯೂಮ್ ಬಾಟ್ಲ್ ತೊಗೊಂಡಿದ್ದ, ಅದು ಸಾಕಾಯಿತು. ಇವಾಗ ಪೌಡ್ರ್ ನೆನಪಾಯಿತು, ಅದನ್ನು ನೋಡ್ದೆ, ಅದನ್ನು ತೊಗೊಂಡು ಇವಾಗ ಅದ್ರ ಜೊತೆ ಯಾವ ಥರ ಎಲ್ಲ ಆಟ ಆಡೋದು ಗಬ್ಬೆಬ್ಬಿಸ್ಬಿಡ್ತಾನೆ. ಅದನ್ನೆಲ್ಲ ನೆಲಕ್ಕೆ ಹಾಕಿ ತನ್ನ ಮಾರಿಗೆಲ್ಲ ಹಚ್ಕೊಂಡು ನೋಡ್ಬೇಕು ಇವಾಗ ಅವ್ನು ಯಾವ ಥರ ಆಕಾರ ಮಾಡ್ಕೋತಾನಂದರೆ. ಒಟ್ಟು ಒಂದು ನಿಮಿಷ ಸಹ ಅವನು ಖಾಲಿ ಕುಂದಿರ್ಬೇಕಂತ ಅನ್ನೋದೇ ಇಲ್ಲ. ಅಷ್ಟು ಇವನಿಗೆ ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರ ಆಗಿಬಿಟ್ಟಿದೆ ಇವಾಗ. ಹೊನ್ನಳ್ಳಿಯೆಲ್ಲ ನಾವು ಮನೆಯಲ್ಲೇ ಇರ್ತಿದ್ವಿ ಕಂಟಿನ್ಯೂಸ್ ಆಗಿ, ಹೊರಗೆ ಹೋಗ್ತಾನೆ ಇರಲಿಲ್ಲ. ಹಾಗಾಗಿ ಅಲ್ಲಿ ಮನೆಯಲ್ಲೂ ಸಹ ಏನೂ ಅವನಿಗೆ ಕಿತ್ತಕ್ಕೆ ಸಾಮಾನು ಇದ್ದಿದ್ದಿಲ್ಲ. ನಾವೆಲ್ಲ ಮೇಲ್ಗಡೆನೇ ಇಟ್ಬಿಟ್ಟಿದ್ವಿ. ಇಲ್ಲಿ ಬಂದ ತಕ್ಷಣ ಅವನಿಗೆ ಪ್ರತಿಯೊಂದು ಕೈಗೆ ಸಿಗ್ತಾನೆ ಇದೆ. ಮತ್ತು ಹೊರಗೆ ಹೋಗೋಕ್ಕೆ ತುಂಬ ಈಸಿಯಾಗಿ ಸಿಕ್ಬಿಟ್ಟಿದೆ. ಹಾಗಾಗಿ ಹೊರಗೆ 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 ಅಂತಾನೆ, ಬಿಟ್ಟರೆ ಮನೇಲಿ ಕಿತ್ತಾಕೊಂಡು ಕುಂದ್ರೋದೇ ಆಗ್ಬಿಟ್ಟಿದೆ ಅವನು. ನಾನು ಇಸ್ಕೊಂಡ್ರೆ ನೋಡಿ ಯಾವ ಥರ ಮಾಡ್ತಿದ್ದಾನೆ. ಮತ್ತು ಅದನ್ನು ನಾನು ಸ್ವಲ್ಪ ಇದೆ ಬಿಡೋ ಅಂತ ಅಂದ್ಕೊಂಡಿದ್ದೆ. ಅದ್ರಾಗ ಸ್ವಲ್ಪ ಪೌಡ್ರ್ ಇತ್ತು, ಅದನ್ನೆಲ್ಲ ನೆಲಕ್ಕೆ ಹಾಕಿ ಯಾವ ಥರ ಗಬ್ ಮಾಡ್ತಿದ್ದಾನೆ ನೋಡಿ. ಅದನ್ನು ಕೆಳಗೆ ಹಾಕಿ ತನ್ನ ಮಾರಿಗೆ ಹಚ್ಕೋತಾನೆ. ಮತ್ತು ಕೆಡಿಸ್ತಾನೆ. ಒಟ್ಟು ಏನೇ ಇರಲಿ ಅದನ್ನು ಮುರಿದು ಹಾಕೋದು ಇಲ್ಲ ಕೆಡಿಸೋದು, ಇದೇ ಕೆಲಸ ಅವನದು. ನೋಡ್ಕೊಳಕ್ಕೆ ತುಂಬ ಗಟ್ಟಿ ಇರಬೇಕು ಇವನ್ನ. ಆಮೇಲೆ ತುಂಬ ಪೇಷನ್ಸ್ ಇರಬೇಕು. ಇವ್ನು ಮಾಡೋದಕ್ಕೆ ತುಂಬಾ ಸಿಟ್ಟು ಬರುತ್ತೆ. ಅವನಿಗೇನು ಇನ್ನೂ ತಿಳಿತಾ ಇಲ್ಲ. ನಾವು ಏನು ಹೇಳಿದ್ರು ಬಡಿದ್ರು, ಇನ್ನೂ ಸಣ್ಣವನಿದ್ದಾನೆ, ಏನೂ ಅರ್ಥ ಆಗ್ತಿಲ್ಲ. ತಂದೆ ತಾನು ನೋಡಿ ನಾನೆಲ್ಲ ಚೆನ್ನಾಗಿ ಮಾರಿಗೆ ಹಚ್ಕೋಪ್ಪ ಅಂತಂದಿದ್ದಕ್ಕೆ ಕಪಾಳಿಗೆ ಹಚ್ಕೊಳಕತ್ತಾನ. ದೊಡ್ಡವ್ರದ್ದು ಆ್ಯಕ್ಚುಲಿ ಪೌಡ್ರು. ಅವ್ನು ತೊಗೊಂಡು ಕಾಲಿಗೆ ಹಚ್ಕೊ ಅಂತಂದೆ, ಹಂಗಾಗಿ ಕಾಲಿಗೆ ಹಚ್ಕೊಳಕತ್ತಾನ. ಈ ಥರ ಮಾಡೋದು ಅವ್ನು ಒಟ್ಟು ಏನಾದರೂ ಒಂದು. ಸುಮ್ಮನೆ ಕೂರೋ ಅಂಥ ಮನುಷ್ಯನೇ ಅಲ್ಲ. ಇಷ್ಟೊಂದು ಕಿತಾಪತಿ ಮಾಡ್ತಾನೆ, ಇಷ್ಟೊಂದು ಕಿಡಿಗೇಡಿ ಆಗ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಚಿಕ್ಕವಳಿರ್ಬೇಕಾದ್ರೆ ತುಂಬಾ ಸೈಲೆಂಟ್ ಇದ್ದೆ ಅಂತೆ. ಒಂದೇ ಕಡೆ ಕೂರ್ತಿದ್ದೆ, ಏನು ತುಂಬ ಸೈಲೆಂಟಾಗಿದ್ದೆ. ನನ್ನ ಮಾತ್ರ ಇವನು ಓದೇ ಇಲ್ಲ. ಅವ್ರ ಪಪ್ಪ ಸ್ವಲ್ಪ ಕಿಡಿಗೇಡಿದ್ರು, ನಮ್ಮ ಅಣ್ಣ ಸ್ವಲ್ಪ ಕಿಡಿಗೇಡಿದ್ದ ಅಂತ. ಹಾಗಾಗಿ ಅವ್ರನ್ನ ಓದ್ತಿದ್ದಾನೋ ಏನೋ ಇವನು. ಅವ್ರದ್ದೇ ಒಂದು ಇದು ಬಂದುಬಿಟ್ಟಿದೆ ಅನಿಸುತ್ತೆ. ಇಬ್ಬರದು ಸೇರಿ ಜಾಸ್ತಿನೇ ಆಗಿಬಿಟ್ಟಿದೆ ಕಿತಾಪತಿ. ಒಂದು ನಿಮಿಷ ಸಹ ಕೂರಬೇಕಲ್ವ, ಒಂದಾಗಣ ಒಂದು ಮುಂದೆ ಮಾಡ್ತಾನೇ ಇರ್ತಾನೆ. ಅವನಿಂದ ನಾವು ಇರಲೇಬೇಕು. ಸುಮ್ಮನೆ ಇಲ್ಲೇ ಆಟ ಆಡ್ತಿದ್ದಾನೆ ಬಿಡುವಪ್ಪ ಅಂತ ಅನ್ನೋ ಹಾಗೆ ಇಲ್ಲ. ಅದು ಸ್ಪೆಷಲಿ ನಮ್ಮ ಊರಿಗೆ ಬಂದಾಗಿಂದ ಏನಾದರೂ ಮಾಡ್ತಾನೆ ಇರ್ತಾನೆ. ತುಂಬ ಹುಷಾರಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಏನಾದರೂ ಮಾಡಿಕೊಂಡ್ರೆ ಕಷ್ಟ ಅಲ್ವಾ, ಸಣ್ಣ ಮಕ್ಳು ಇರ್ತಾರೆ. ಎಲ್ಲರ ಮನೇಲೂ ಈ ಥರ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವ್ರವ್ರ ಮನೇಲಿ ಅವ್ರವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಗಂಡು ಮಕ್ಕಳು ಸ್ವಲ್ಪ ಜಾಸ್ತಿ ಮಾಡ್ತಾರಂತೆ, ಅದರಲ್ಲಿ ಸ್ಪೆಷಲಿ ಇವ್ನು ಜಾಸ್ತಿನೇ ಮಾಡ್ತಿದ್ದಾನೆ ಅನಿಸುತ್ತೆ, ಎಲ್ಲರೂ ಹೇಳ್ತಾರೆ. ಬಟ್ ನೋಡೋಣ, ಮುಂದೆ ದೊಡ್ಡವನಾಗ್ತಾ ಆಗ್ತಾ ಕಡಿಮೆ ಆಗ್ಬೋದು. ಚಿಕ್ಕ ಮಕ್ಕಳಿದ್ದಾಗ ಕೆಲವೊಬ್ಬರು ಮಾಡ್ತಿರ್ತಾರೆ, ಏನೂ ಮಾಡೋಕ್ಕಾಗಲ್ಲಲ್ವ, ಮಕ್ಕಳು ಏನೂ ಮಾಡೋಕ್ಕಾಗಲ್ಲ. ನಾವೇ ಸ್ವಲ್ಪ ಹುಷಾರಾಗಿ ಹೇಳಬೇಕು. ಅವ್ನು ಮಾತಾಡೋದು ಕಲಿತ್ರೆ ಹೀಗೆ ಅಂತ ಹೇಳಿದರೆ ಅರ್ಥ ಮಾಡ್ಕೊತಾನೆ. ಇವಾಗ ಇನ್ನೂ ಏನೂ ಮಾತಾಡೋಕ್ಕೆ ಬರೋಲ್ಲ. ಹೇಳಿದ್ದನ್ನು ಅಷ್ಟು ಬೇಗ ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ ಅಲ್ವಾ. ಹೇಳಿದ್ದು ಒಂದೊಂದು ಕೆಲವನ್ನೆಲ್ಲ ತಿಳ್ಕೊತಾನೆ. ಮೆಲ್ಲಗೆ ಕೇಳಿದರೆ ಅರ್ಥ ಮಾಡ್ಕೊತಾನೆ. ನಾವೇನಾದರೂ ಜೋರಾಗಿ ಮಾಡೋಕ್ಕೆ ಹೋದರೆ, ಹೊಡಿಯೋಕ್ಕೆ ಹೋದರೆ ಇನ್ನೂ ಜಾಸ್ತಿನೇ ಮಾಡಿಬಿಡ್ತಾನೆ. ಇವಾಗ ನೋಡಿ, ಪೆನ್ನನ್ನು ಕಬೋರ್ಡಲ್ಲಿ ಸಂದಿಲಿಟ್ಟು ಮುರಿದಾಕ್ಬಿಟ್ಟ.
ಇಲ್ಲಾಂದರೆ ಆ ಕಡ್ಡಿ ಕಿತ್ತೋದು, ಅದು ಪೆನ್ನು ಕೊಡು ಅಂತಾನೆ ಒಂದು ಪೇಪರ್ ಕೊಡು ಅಂತಾನೆ ಗೀಚ್ಕೊಂಡು ಕೂರಲ್ಲ. ಅದನ್ನು ಮುಗಿದ್ಮೇಲೆ ತನಗೆ ಬೇಸ್ರ ಆಗೋಣ ಆ ಕಡ್ಡಿ ಒಂತಾಕ ಅಥವಾ ಅದನ್ನೇನಾದರೂ ಮುರಿದು ಹಾಕೋದು, ಇದೇ ಥರ ಮಾಡ್ತಾನೆ ಇರ್ತಾನೆ. ತುಂಬ ಪೆನ್ಗಳನ್ನೆಲ್ಲ ಹಾಳು ಮಾಡಿಟ್ಟಿದ್ದಾನೆ ಮನೇಲಿ. ಅದೆಲ್ಲ ಆದಮೇಲೆ ಮತ್ತೆ ನಾನು ನಮ್ಮ ಮನೆಯಲ್ಲಿ ಒಂದು ಶಾಪ್ ಓಪನ್ ಮಾಡ್ತಿದ್ದಾರೆ, ಅಂದರೆ ಕಿರಾಣಿ ಅಂಗಡಿನ ಓಪನ್ ಮಾಡ್ತಿದ್ದಾನೆ ನಮ್ಮ ತಮ್ಮ. ಅಪ್ಪಾಜಿ ಇಟ್ಕೊಡ್ತಿದ್ದಾರೆ ಇವಾಗ. ಅದರದ್ದು ಒಂದು ಪೂಜೆ ಇದೆ ಅಂತ ಹೇಳಿದ್ನಲ್ವ, ಹಾಗಾಗಿ ಎಲ್ಲ ಸೆಟ್ ಮಾಡಿದ್ದಾರೆ ಸಾಮಾನೆಲ್ಲ. ಸೊ ಅದನ್ನು ನಿಮಗೆ ತೋರಿಸ್ತಿದ್ದೀನಿ ನಾನು ಈ ವಿಡಿಯೋದಲ್ಲಿ. ಪೂಜೆ 9ನೇ ತಾರೀಕಿದೆ, ಅವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಇವನು ಸಹ ನಾನು ಬಂದೆ ಅಂತ ನನ್ನ ಹಿಂದೆ ಬಂದೇ ಬಿಡೋದಿಲ್ಲ ಅವನು. ಈ ಅಂಗಡಿಗೆ ಬರ್ಬೇಕಂತಲೇ ಕಾಯ್ಕೋತ ಕೂತಿರ್ತಾನೆ. ಬಾಗ್ಲಾಕ್ಕೊಂಡು ಅಡ್ಡಾಡ್ತಿದ್ವಿ ಇಷ್ಟು ದಿನ. ಅದೆಲ್ಲ ಕೆಲಸ ಇತ್ತಲ್ವ, ಎಲ್ಲ ಜೋಡಿಸೋದು ಅದು ತುಂಬ ಕೆಲಸ ಇತ್ತು. 4-5 ದಿನದಿಂದ ಅದನ್ನೇ ಮಾಡ್ತಾಯಿದ್ರು. ಇವನು ಬಿಡ್ತಾನೆ ಇರಲಿಲ್ಲ. ಬಂದ ತಕ್ಷಣ ಚಾಕಿ ಅಂತ ನಿಂತು ಬಿಡ್ತಾನೆ. ಚಾಕಿ ತೊಗೊಂಡು ಬಂದ್ವಿ. ಮತ್ತು ನೆಕ್ಸ್ಟ್ ಅಲ್ಲಿಂದ ಮೇಲ್ಗಡೆ ಬಂದ. ನಾಯಿ ಇರುತ್ತಲ್ವ, ಸೊ ಅದನ್ನು ನೋಡೋಕ್ಕಂತ ಮೇಲ್ಗಡೆ ಬಂದುಬಿಡ್ತಾನೆ ಸೀದಾ. ಮಿನಿ ಬಂದು ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲುತ್ತೆ. ಅವನ ಕಾಟ ತಾಳಕ್ಕಾಗದೆ ಅದು ಹೊರಟೋಗ್ಬಿಡುತ್ತೆ, ನಿಲ್ಲಲ್ಲ ಭಾಳ ಹೊತ್ತು. ಅವನು ಅದಕ್ಕೂ ಸಹ ಸುಮ್ಮನೆ ಬಿಡಲ್ಲ, ಏನಾದರೂ ಮಾಡೋಕ್ಕೆ ಹೋಗ್ತಾನೆ. ಅದು ಸಾಕಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಬಂತು, ಹೋಗ್ಬಿಡ್ತು ನೋಡಿ. ಇವನು ಅದಕ್ಕೆ ಅಂದರೆ ತುಂಬ ಇಷ್ಟ, ಮಿನಿ ಅಂದರೆ ಅವನಿಗೆ. ಬಟ್ ಸರಿಯಾಗಿ ಬಿಡಲ್ಲ, ಭಯ ಅಲ್ವಾ ನಾಯಿ ಅಂತ ಅಂದ್ಬಿಟ್ಟು. ಅದೆಲ್ಲ ಆದಮೇಲೆ ಸಾಯಂಕಾಲ ಸಾಕಾಗಿ ಹೊಲಕ್ಕೆ ಕರ್ಕೊಂಡು ಹೋದೆ. ನಾನು ನಾವಿಬ್ಬರು ಹೊಲಕ್ಕೆ ಹೋದ್ವಿ. ಅಲ್ಲೂ ಅವನು ಸ್ಟ್ರೇಟಾಗಿ ಬರಲ್ಲ, ಅದು ಇದು ಏನಾದರೂ ಕಿತಾಪತಿ ಮಾಡ್ಕೊಂಡು ಬರ್ತಾನೆ. ಅಲ್ಲಲ್ಲಿ ಹೇಳಿದ್ನಲ್ವ ಹಿಂದಿನ ಲಾಗಲ್ಲಿ 2 ನಾಯಿ ಸಾಕಿದ್ದಾರೆ ಅಲ್ಲೇ ಇರೋರು. ಅವು ಸ್ವಲ್ಪ ಬೊಗಳ್ತಿರ್ತವೆ. ಇನ್ನೂ ದೊಡ್ಡ ನಾಯಿ ಇದ್ದಾವೆ, ಅವು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಸಾಯಂಕಾಲ ಟೈಮಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ. ಅವಂತೂ ಮೈ ಮೇಲೇ ಬರ್ತವೆ. ಇವು ಇನ್ನೂ ಬೀದಿ ನಾಯಿ ಚಿಕ್ಕು ಇದ್ದಾವೆ. ಸೊ ಸ್ವಲ್ಪ ಬೊಗಳಿ ತಾವೇ ಗಪ್ಪ ಆಗಿಬಿಟ್ವು. ಇವನು ಸುಮ್ಮನೆ ಹೋಗ್ದೇನೆ ಓಡಾಡ್ಕೊಂಡು ಇಷ್ಟು ದೊಡ್ಡ ಬಯಲು ಜಾಗ ಇದೆ ಅಂತಂದ್ರೂ ಸಹ ಅಲ್ಲೂ ಏನಾದರೂ ಹುಡುಕ್ತಾ ಇರ್ತಾನೆ ಕಿತಾಪತಿ ಮಾಡೋದಕ್ಕೆ. ಪೈಪ್ ತೊಗೊಂಡೆ ಅಥವಾ ಏನಾದರೂ ತೊಗೊಂಡೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇರೋದಿಲ್ಲ. ಒಟ್ಟಿನಲ್ಲಿ ಇವ್ನ ಹಿಡ್ಕೊಳಕ್ಕೆ ನಾವು ಗಟ್ಟಿಯಾಗಿರಬೇಕು. ನಮ್ಮ ಮನೇಲಿ ಅಲ್ಲಿಗೆ ನನ್ನ ಗಂಡನ ಮನೇಲಿ ಆದರೆ ನಾವಿಬ್ಬರೇ ಇರ್ತೀವಿ, ಬಾಗ್ಲು ಹಾಕ್ಕೊಂಡು ಕೂತ್ಬಿಡ್ತೀವಿ. ಇಲ್ಲಿ ತುಂಬ ಓಡಾಡ್ತಿರ್ತಾರೆ, 2 ಕಡೆ ಬಾಗ್ಲು ಹಾಕ್ಕೊಂಡು ಕೂರೋಕ್ಕಾಗೋದಿಲ್ಲ. ಅವ್ನಿಗೆ ಹಿಡಿಯೋದೇ ದೊಡ್ಡ ಕಷ್ಟ. ಇವನಿಗೆ ಬಾಗಿಲು ತೆಗೆದ್ರೆ ಸಾಕು, ಹೊರಗೆ ಓಡ್ತಾನೇ ಇರ್ತಾನೆ. ವಾಕಿಂಗ್ ಬರ್ತೀವಿ ಸಾಯಂಕಾಲ, ಒಂದು ಸ್ವಲ್ಪ ಹೊತ್ತಾದರೂ ಹೊಲದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡು. ಅಲ್ಲೂ ಸುಮ್ಮನೆ ಸೀದಾ ಅಡ್ಡಾಡೋದಿಲ್ಲ, ಏನಾದರೂ ಮಾಡ್ತಿರ್ತಾನೆ. ಕಟ್ಟಿಗೆ ಹುಡುಕಿದ್ನೆ, ಕಲ್ಲು ಹುಡುಕಿದ್ನೆ, ಅದು ಇದು ಅಂತ. ಇವಂದಿರೋದೇ ಕಿತಾಪತಿ ಈ ಥರ. ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನನ್ನ ಮಗಂದೇ ಇರುತ್ತೆ. ಅದರ್ವೈಸ್ ನಾನು ಏನು ಮಾಡೋಕ್ಕಾಗಲ್ಲ ವೀಡಿಯೋದಲ್ಲಿ, ಆ ಥರ ಇರುತ್ತೆ. ಅವ್ನು ಬಿಟ್ಟರೆ ನಾನು ಇವಾಗ ಏನೂ ಮಾಡೋ ಅಂಥದ್ದು ಏನೂ ಇಲ್ಲ, ಮಾಡೋಕ್ಕೂ ಆಗಲ್ಲ ಅವ್ನು ಕರ್ಕೊಂಡು. ಹಾಗಾಗಿ ನಾನು ಅವ್ನ ವೀಡಿಯೋಸ್ನೇ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಿರ್ತೀನಿ. ಇವಳೇನಪ್ಪ ಬರೀ ತನ್ನ ಮಗಂದೇ ಹೇಳ್ತಾಳೆ, ಯಾರಿಗೂ ಇಲ್ಲದೇ ಇರೋ ಮಗ ಹಾಗೆ ಹೀಗೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನನ್ನ ಮಗನ ಒಂದು ಕಿತಾಪತಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳಕ್ಕೆ ನನಗೆ ಇಷ್ಟ, ಹಾಗಾಗಿ ಮಾಡ್ಕೊತಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತೀನಿ. ಇನ್ನೂ ಬೇರೆ ಥರ ಎಲ್ಲ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಲಕ್ಕೆ ಹೋಗಿ ಬಂದ್ವಿ. ಬರೋಷ್ಟರಲ್ಲಿ ಕರೆಂಟು ಮನೇಲಿ ಏನೋ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ UPS ಇಲ್ಲ, ಈ ಕಡೆ ಲೈಟು ಇದ್ದಿದ್ದಿಲ್ಲ. ನಮ್ಮ ತಮ್ಮನೇ ಏನೋ ಒಂದು ಮಾಡಿ ಒಂದು ಅಡುಗೆ ಮನೇಲಿ ಒಂದು ಹಾಲಲ್ಲಿ 2 ಲೈಟ್ ಹಾಕಿದ್ದ. ಏನೋ ಪ್ರಾಬ್ಲಮ್ ಆಗಿತ್ತು, ಜಸ್ಟ್ ನಮ್ಮ ಮನೇಲಿ ಅಷ್ಟೇ ಪ್ರಾಬ್ಲಮ್ ಆಗಿತ್ತು. ಇವನು ಅದೇ ಒಂದು ಕತ್ತಲಲ್ಲೇ ಇಷ್ಟೆಲ್ಲ ಕಿತಾಪತಿ ಮಾಡ್ತಾಯಿದ್ದ. ಕಬೋರ್ಡ್ ಕಿತ್ತು ಈ ಕಡೆ ಕೀಲಿ ತೊಗೊಂಡಿದ್ದಾನೆ, ಅದು ಸ್ಕೂಟಿ ಕೀ ತೊಗೊಂಡು ಆ ಕಬೋರ್ಡ್ ಕೀಗೆ ಹಾಕ್ತಿದ್ದಾನೆ. ನಮ್ಮ ಅಪ್ಪಾಜಿ ಹಾಕೋದು ನೋಡಿದ್ದ, ಹಾಗಾಗಿ ಇವಾಗ ತಾನು ಆ ಕೀ ತೊಗೊಂಡು ಆ ಕಬೋರ್ಡ್ ಕೀಗೆ ಟ್ರೈ ಮಾಡ್ತಾನೆ. ಬಟ್ ಅವನು ಓಪನ್ ಮಾಡಬೇಕು, ಅದರಲ್ಲಿ ಏನಿದ್ದಾವೆ ಅಂತ ನೋಡಬೇಕು, ಕಿತ್ತಾಕಬೇಕು, ಅಷ್ಟೇ ಅವನ ಕೆಲಸ. ಇವಾಗ ಏನು ಬರದೇ ಇರೋ ಹಾಗೆ ಎಲ್ಲಕ್ಕೂ ದಾರ ಕಟ್ಟಿದ್ದಾರೆ, ಅಂದರೂ ಅವ್ನು ಬಿಡಲ್ಲ. ಡ್ರಾಕ್ ಓಪನ್ ಮಾಡೋಕ್ಕೆ ಬರುತ್ತೆ, ಡ್ರಾ ಓಪನ್ ಮಾಡ್ತಾನೆ. ಆಲ್ಮೋಸ್ಟ್ ಅಂದಾಗಿಂದ ಕೆಲವೊಂದು ಸಾಮಾನೆಲ್ಲ ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ದಾರೆ ಇವನ ಸಲುವಾಗಿ. ಅದೆಲ್ಲ ಆದಮೇಲೆ ಮತ್ತೆ ಬೇಸರ ಆಗಿ ನಾವು ಈ ಕಡೆ ಅಂದರೆ ನಮ್ಮ ಕಾಕನ ಮನೆಗೆ ಬಂದ್ವಿ.
ಅಲ್ಲಿ ಹೊರಗಡೆ ಸ್ವಲ್ಪ ಅಂಗಡಿ ಮುಂದೆ ಅದು ನಿಂತ್ಕೊಂಡು ಆಟ ಆಡ್ತಾನೆ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಅಲ್ಲೂ ಸಹ ಸುಮ್ಮನೆ ಕುಂದ್ರದೇ ಇಲ್ಲ ಇವನು. ಅದು ಇದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ನನಗೂ ಸ್ವಲ್ಪ ಬೇಜಾರು, ಇವ್ನು ಹಿಡಿಯೋದೇ ಆಗ್ಬಿಟ್ಟಿದೆ. ನನ್ನ ತವ್ರ ಮನೆಗೆ ಬಂದರೆ ಸ್ವಲ್ಪ ಏನಾದರೂ ನಾನು ಆರಾಮಾಗಿರ್ಬೋದು ಅಂತ ಅಂದ್ಕೊಳೋ ಹಾಗಿಲ್ಲ. ಇನ್ನು ಈ ಕಡೆ ಬಂದ್ವಿ ಸಾಕಾಗಿ. ಅಲ್ಲಿಂದ ಪೂಜೆ ಇತ್ತು ಅಂತ ಹೇಳಿದ್ನಲ್ವ, ಅದಕ್ಕೆ ಸಿದ್ಧತೆ. ಪೂಜೆಗೆ ಬಂದವ್ರಿಗೆ ದಾಣಿ ಮತ್ತು ಪೇಡೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.